ಎಸ್ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿಜೆಪಿಯ ಕಾರ್ಯಕಾರಿಣಿ ಸಭೆ ನಡೆದಿದೆ. ರಾಜ್ಯದ ಹಾಗೂ ಕೇಂದ್ರದ ಘಟಾನುಘಟಿ ನಾಯಕರುಗಳೆಲ್ಲರೂ ಸೇರಿ ಇಲ್ಲಿ ಸಭೆಗೆ ಸೇರಿರುವಂಥದ್ದು. ನಮ್ಮ ಜೊತೆ ಸತೀಶ್ ರೆಡ್ಡಿ ಅವರಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಇವತ್ತು ಸಾಕಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ನಡೆದಿದೆ. ಕೇಂದ್ರದ ನಾಯಕರು ಹಾಗೆಯೇ ರಾಜ್ಯದ ಘಟಾನುಘಟಿ ನಾಯಕರುಗಳೆಲ್ಲರೂ ಸೇರಿ ಸಭೆ ಮಾಡಿದಿರಿ, ಏನು ಹೇಳಕ್ಕೆ ಬಯಸ್ತೀರಿ? ಕಾರ್ಯಕಾರಿಣಿ ಯಾವಾಗಲೂ ಕೂಡ ಬೆಂಗಳೂರು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇರ್ತಾರೆ. ಇವತ್ತು ಬೆಂಗಳೂರಲ್ಲಿ ಕೂಡ ಮಾಡಿದ್ದಾರೆ. ವಿಶೇಷ ಯಡಿಯೂರಪ್ಪನವರು 50 ವರ್ಷ ತಮ್ಮ ರಾಜಕೀಯ ಜೀವನವನ್ನು ಮುಡಿಪಾಗಿಟ್ಟು ರಾಜ್ಯದ ರೈತರೊಂದಿಗೆ ಬೆರೆತು ಕಾರ್ಯಕರ್ತರೊಂದಿಗೆ ಹೋರಾಟ ಮಾಡಿ ಕೆಲಸ ಮಾಡಿ ಇವತ್ತು 3 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರನ್ನೂ ಕೂಡ ಅಭಿನಂದಿಸುವಂಥ ಕೆಲಸ ಆಗಿದೆ ಮತ್ತು ಅನೇಕ ಖಂಡನ ನಿರ್ಣಯಗಳನ್ನು ಇವತ್ತು ತೆಗೆದುಕೊಳ್ತಾ ಇದ್ದಾರೆ. ಮತ್ತು ಏನು ಕಾಂಗ್ರೆಸ್ ಸರ್ಕಾರ ಫೇಲ್ಯೂರ್ ಆಗಿದೆ ಅದ್ರ ಬಗ್ಗೆನೂ ಕೂಡ ಚಿಂತನ ಮಂಥನ ನಡೀತಾ ಇದೆ. ರಾಜ್ಯದ ಜನ ಕಾಂಗ್ರೆಸ್ ವಿರುದ್ಧ ಈಗಾಗಲೇ ಬೇಸತ್ತಿದ್ದಾರೆ. ಬೆಂಗಳೂರು ಇರ್ಬೋದು ಮತ್ತು ಸುತ್ತಮುತ್ತ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಇವತ್ತು ಝೀರೋ ಆಗಿದೆ. ಅದರಿಂದ ಈ ಒಂದು ಸಭೆಯ ನಂತರ ಇನ್ನಷ್ಟು ಹೋರಾಟಗಳನ್ನು ನಾವು ಮಾಡ್ತೇವೆ. ಹಾಗೆಯೇ ಬಿಜೆಪಿ JDS ಮೈತ್ರಿ ಬಗ್ಗೆ ಭಾಳ ದೊಡ್ಡ ಮಟ್ಟಿಗಿನ ಪ್ರಶ್ನೆ ಎದ್ದಿದೆ. ಸರ್, GBA ಚುನಾವಣೆ ಹತ್ತಿರದಲ್ಲಿದೆ. GBA ಚುನಾವಣೆಗೆ ಮೈತ್ರಿಯಲ್ಲಿ ಸ್ಪರ್ಧಿಸ್ತಾರಾ ಅಥವಾ ಏಕಾಂಗಿಯಾಗಿ ಸ್ಪರ್ಧಿಸ್ತಾರಾ ಅನ್ನುವಂಥ ಭಾಳಷ್ಟು ಪ್ರಶ್ನೆಗಳಿದೆ. ಸರ್, ಏನು ಹೇಳಕ್ಕೆ ಬಯಸ್ತೀರಿ ತಾವು? JDS ನಮ್ಮ NDA ಒಂದು ಭಾಗ ಆಗಿರೋದ್ರಿಂದ ಹಿರಿಯ ನಾಯಕರು ಅದರ ಬಗ್ಗೆ ಮಾತಾಡ್ತಾರೆ. ಓಕೆ, ಇನ್ನು ಸಾಕಷ್ಟು ಅಂದರೆ ರಾಜ್ಯದಲ್ಲಿ ಸಮಸ್ಯೆಗಳಿದೆ. ಅದರ ನಡುವೆ ಈಗಾಗಲೇ ಸರ್ಕಾರಿ ಬಸ್ ಮುಷ್ಕರ ಕೂಡ ನಡೆಸೋಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಸರ್ಕಾರ ಸಾಕಷ್ಟು ವಿಚಾರದಲ್ಲಿ ವೈಫಲ್ಯತೆಯನ್ನು ಅನುಭವಿಸ್ತದೆ. ಏನು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಅವ್ರ ಹತ್ರ ಹಣ ಇಲ್ಲ, ಡೆವಲಪ್ಮೆಂಟಿಗೆ ಹಣ ಇಲ್ಲ, ಯಾವುದೇ ಒಂದು ಯೋಜನೆಯೂ ಕೂಡ ಹೊಸದಾಗಿ ಅವರು ತಂದಿಲ್ಲ. ಬೆಂಗಳೂರು ಗಾರ್ಬೇಜನ್ನು ಕೂಡ ಎತ್ತಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಅವರು GBA ಚುನಾವಣೆ ಇರ್ಬೋದು ಅಥವಾ ಡೆವಲಪ್ಮೆಂಟಿಗೆ ಹಣ ಇರ್ಬೋದು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಫೇಲ್ಯೂರ್ ಆಗಿದೆ ಕಾಂಗ್ರೆಸ್ ಸರ್ಕಾರ. ಅವರು ಕುರ್ಚಿಯ ಕಿತ್ತಾಟದಲ್ಲಿ ಅವರು ಮಗ್ನರಾಗಿದ್ದಾರೆ. ಮತ್ತು ಅವ್ರ MLAಗಳು ಕೂಡ ಈಗ ಯಾವ ಬಣದಲ್ಲಿರಬೇಕು ಅನ್ನೋ ಒಂದು ಡೌಟಲ್ಲಿ ಇವತ್ತು ಓಡಾಡ್ತಾ ಇದ್ದಾರೆ ಬೇರೆ ಬೇರೆ ಕಡೆ. ಅದರಿಂದ ಇವತ್ತು ಕಾಂಗ್ರೆಸ್ ಫೇಲ್ಯೂರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ಕಾಂಗ್ರೆಸ್ ಶಾಸಕರು ಒಂದಷ್ಟು ಜನ ಫ್ಲೈಟ್ ಹತ್ತಿದ್ದಾರೆ ಸರ್, ಫಾರಿನ್ ಟ್ರಿಪ್ಗೆ ಹೋಗಿದ್ದಾರೆ. ರಾಜ್ಯದಲ್ಲಿ ಈ ರೀತಿಯಾಗಿ ಒಂದು ಕುರ್ಚಿ ಫೈಟ್ ಕೂಡ ನಡೀತಾ ಇದೆ, ಏನು ಹೇಳ್ತೀವಿ? ಅವರು ವೈಯಕ್ತಿಕ ಬೇರೆ ದೇಶಕ್ಕೆ ಹೋದರೆ ನಾವೇನು ಕಾಮೆಂಟ್ ಮಾಡಲ್ಲ. ಆದರೆ ಈ ಒಂದು ಕುರ್ಚಿಯ ಕಿತ್ತಾಟದಲ್ಲಿ ಕಾಂಗ್ರೆಸ್ ಸರ್ಕಾರ ತೊಡ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫೈನಲ್ ಪ್ರಶ್ನೆ ಸರ್, ರಾಜ್ಯದಲ್ಲಿ ಹೇಗೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಗೊಂದಲದ ಬಗ್ಗೆ ಪ್ರಶ್ನೆ ಇದೆಯೋ ಅದೇ ರೀತಿ BJPಯಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗಿದ್ವು. ಬಟ್ ತಮ್ಮ ನಾಯಕರುಗಳು ತೆರೆ ಎಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ವಿಜಯೇಂದ್ರ ಅವರೇ ರಾಜ್ಯದ ಏನೋ ಒಂದು ಅವರೇ ಒಂದು ರಾಜ್ಯಾಧ್ಯಕ್ಷರಾಗಿ ಉಳಿತಾರೆ ಅನ್ನುವಂಥ ಸ್ಪಷ್ಟನೆ ನೀಡಿದ್ದಾರೆ. ಏನು ಹೇಳ್ತಾರೆ? ರಾಜ್ಯಾಧ್ಯಕ್ಷರಾಗಿ ಕಳೆದ 2 ವರ್ಷದಿಂದ ನಿರಂತರ ಹೋರಾಟಗಳನ್ನು ಮಾಡಿ ರಾಜ್ಯದ ಜನಗಳ ಜೊತೆ ಮತ್ತು ಶಾಸಕರಾಗಿ ಅವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ. ಅವರೊಟ್ಟಿಗೆ ನಾವು ಕೈ ಜೋಡಿಸಿದ್ದೇವೆ. ರಾಜ್ಯದಲ್ಲಿ ಮತ್ತೊಮ್ಮೆ BJP ಸರ್ಕಾರ ತರುವಂಥದ್ದೇ ನಮ್ಮೆಲ್ಲರ ಒಂದು ಗುರಿ. ಆದ್ದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ. ಎಸ್ ವೀಕ್ಷಕರು, ಇದಿಷ್ಟು ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಜೋಯಲೈ ಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.